ನಮಸ್ತೆ ವೀಕ್ಷಕರೇ, ಯೂಟ್ಯೂಬ್ ಮಾಧ್ಯಮ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ಚಿಕನ್ ಪ್ರಿಯರ್ ಇದ್ದೀರಾ? ನಿಮಗೋಸ್ಕರ ಇವತ್ತು ಚಿಕನ್ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ತಗೊಂಡು ನಾವು ಬಂದಿದ್ದೀವಿ. ಬಾಯ್ಲರ್ ಚಿಕನ್ ತಿನ್ನೋದು ಒಳ್ಳೆಯದಾ ಕೆಟ್ಟದಾ, ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಗಲಿದೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ನಾವು ಯೂಸ್ ಮಾಡುವಂತಹ ಚಿಕನ್ನಲ್ಲಿ ಗ್ರೋತ್ ಹಾರ್ಮೋನ್ನ ಯೂಸ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಡೌಟ್ ನಿಮಗೇನಾದರೂ ಇದೆಯಾ? ಭಾರತದಲ್ಲಿ ಖಂಡಿತವಾಗಿಯೂ ಇಲ್ಲ. ಯಾಕೆಂದರೆ ಗ್ರೋತ್ ಹಾರ್ಮೋನ್ನ ಕಾಸ್ಟ್ ಬಂದು ತುಂಬಾ ಜಾಸ್ತಿ ಇದೆ. ಅದನ್ನು ನಾವು ಚಿಕನ್ನಲ್ಲಿ ಬಳಸಿದರೆ ಚಿಕನ್ಗೆ ಮಾಮೂಲಿ ರೇಟ್ನಲ್ಲಿ ನಿಮಗೆ ಚಿಕನ್ನ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದು ಮಟನ್ ರೇಟ್ನಲ್ಲಿ ಕೊಡಬೇಕಾಗತ್ತೆ. ಹಾಗಾಗಿ ಗ್ರೋತ್ ಹಾರ್ಮೋನ್ನ ಇಲ್ಲಿ ಬಳಸೋದಿಲ್ಲ. ಗ್ರೋತ್ ಹಾರ್ಮೋನ್ ಬಳಸ್ತೇನೆ 45 ದಿವಸಕ್ಕೆ ನಮ್ಮ ಕೋಳಿಗಳು ಹೇಗೆ ದಪ್ಪ ಆಗ್ತವೆ? ಏನಾದರೂ ಡೌಟ್ ಇದೆಯಾ? ಖಂಡಿತ ಗ್ರೋತ್ ಹಾರ್ಮೋನ್ನ ಇಲ್ಲಿ ಕೊಡಲಾಗೋದಿಲ್ಲ. ಅದಕ್ಕೆ 45 ದಿವಸದಲ್ಲಿ ದೊಡ್ಡದಾಗುವಂತಹ ತಳಿಗಳೇ ನಮ್ಮ ಹತ್ರ ಇದ್ದಾವೆ. ಆ ತಳಿ ಮೂಲಕವೇ ಇವತ್ತು ನಿಮಗೆ ಸಿಗುವಂಥದ್ದು 45 ದಿವಸದ ಗ್ರೋತ್ ಆಗಿರುವಂತಹ ಚಿಕನ್ನು. 20 ವರ್ಷದ ಹಿಂದೆ ಇರ್ಬೋದು, ಚೇಪೆಕಾಯಿ ಯಾವ ಥರ ಇತ್ತು, ನಾವು ಚಿಕ್ಕವರಿದ್ದಾಗ ಯಾವ ಥರ ಈ ಹಣ್ಣುಗಳು ಇದ್ದವು, ಚಿಕ್ಕದಾಗಿ ಚೇಪೆಕಾಯಿನೇ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದರೆ ಒಂದು ಚೇಪೆಕಾಯಿ ಚಿಕ್ಕದಾಗಿತ್ತು. ಅದೇ ಇವಾಗ ಬರ್ತಾ ಬರ್ತಾ ತಳಿ ಬ್ರೀಡ್ ಚೇಂಜ್ ಆಗಿ ಇವಾಗ ಒಂದು ಚೇಪೆಕಾಯಿ 1 kg ಬರುವಂತಹ ಒಂದು ಬ್ರೀಡ್ನ ಕಂಡುಹಿಡಿದಿದ್ದಾರೆ. ಸೇಮ್ ಇದೇ ಫಾರ್ಮುಲಾನ ಚಿಕನಲ್ಲೂ ಯೂಸ್ ಮಾಡಲಾಗುತ್ತೆ. ಅದಕ್ಕಾಗಿ ಈ ಕೋಳಿಗಳು 45 ದಿವಸಕ್ಕೆ ಇಷ್ಟು ದಷ್ಟಪುಷ್ಟವಾಗಿ ಬರುವಂಥದ್ದು. ನಮ್ಮ ಚಿಕನ್ನಲ್ಲಿ ಆ್ಯಂಟಿಬಯೋಟಿಕ್ ಡೋಸ್ನ ಯೂಸ್ ಮಾಡಲಾಗುತ್ತಾ? ಅದನ್ನು ಕನ್ಸ್ಯೂಮ್ ಮಾಡಿದರೆ ನಮಗೆ ಹೆಲ್ತ್ ಏನಾದರೂ ಪ್ರಾಬ್ಲಮ್ ಇದೆಯಾ? ಇದರ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಎಸ್, ಹೌದು, ನಮ್ಮ ಕೋಳಿಗಳಿಗೆ ಆ್ಯಂಟಿಬಯೋಟಿಕ್ನ ಉಪಯೋಗಿಸ್ತಾರೆ. ಏಕೆಂತ ಹೇಳಿದರೆ ಫಾರ್ಮ್ನಲ್ಲಿ ಬೆಳೆಸುವಂಥ ಕೋಳಿಗಳು, ಒಂದು ಕೋಳಿಗೆ ಯಾವುದೇ ಒಂದು ಕಾಯಿಲೆ ಬಂದರೆ ಎಂಟೈರ್ ಫಾರ್ಮ್ನಲ್ಲಿರುವಂಥ ಎಲ್ಲ ಕೋಳಿಗಳಿಗೆ ಕಾಯಿಲೆಗಳು ಹರಡುತ್ತವೆ. ಅದಕ್ಕಾಗಿ ಆ್ಯಂಟಿಬಯೋಟಿಕ್ನ ಯೂಸ್ ಮಾಡ್ತಾರೆ. ಆ್ಯಸ್ ಪರ್ ಗೌರ್ಮೆಂಟ್ ಗೈಡ್ಲೈನ್ಸ್ ಇರುತ್ತೆ. ಇದರಲ್ಲಿ ಗೌರ್ಮೆಂಟ್ ಕೂಡ ಎಂಟ್ರಿಯಾಗಿ ಫಾರ್ಮ್ನವ್ರಿಗೆ ಎಜುಕೇಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಟಿಬಯೋಟಿಕ್ ಕೋಳಿ ತಿನ್ನುವಂಥದ್ದು ನಮ್ಮ ದೇಹಕ್ಕೆ ಒಳ್ಳೆಯದಾ ಕೆಟ್ಟದ್ದಾ? ಎಸ್, ಅಫ್ಕೋರ್ಸ್, ಆ್ಯಂಟಿಬಯೋಟಿಕ್ ಅನ್ನೋದು ನಮಗೆ ದೇಹಕ್ಕೆ ಕೆಟ್ಟದ್ದೇ. ಆದರೆ ನಾವು ಆ್ಯಂಟಿಬಯೋಟಿಕ್ ಇಂಜೆಕ್ಟ್ ಮಾಡಿರುವಂಥ ಕೋಳಿನ ಉಪಯೋಗಿಸುವಾಗ ಕ್ಲೀನಾಗಿ ತೊಳೆದು ಅದನ್ನು ನೀಟಾಗಿ ಬೇಯಿಸಿ ತಿನ್ನೋದರಿಂದ ನಮಗೆ, ಆದರೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟೇ ಪ್ರಮಾಣದಲ್ಲಿ ಚಿಕನ್ ತಿನ್ನೋದರಿಂದ ನಮಗೆ ದೇಹಕ್ಕೆ ಏನು ತೊಂದರೆ ಇಲ್ಲ. ಅತಿಯಾದರೆ ಅಮೃತವೂ ಕೂಡ ವಿಷ ಅಂತ ಹೇಳ್ತೀವಿ. ಹಾಗೆ ಚಿಕನ್ನ ಕೂಡ ನೀವು ತಿನ್ನುವಾಗ ಹದವಾಗಿ ಮಿತವಾಗಿ ತಿನ್ನಿ ಅಂತ ನಿಮಗೆ ಸಲಹೆ ಕೊಡ್ತಾ, ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ಇನ್ನೊಂದು ವಿಡಿಯೋದೊಳಗೆ ಸಿಗೋಣ ಅಂತ. ನಮಸ್ತೆ.